ಉಡುಪಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಹೀಗಾಗಿ ಆ, ಮಲ್ಪೆ ಬೀಚ್ ಇರ್ಬೋದು, ಬಹಳಷ್ಟು ಕರಾವಳಿ ತೀರದ ಎಲ್ಲ ಕಡಲ ತೀರಗಳು ಬಹಳಷ್ಟು ಪ್ರಕ್ಷುಬ್ಧ ಆಗಿರುವಂತದ್ದು. ನಾನೀಗ ಮಲ್ಪೆ ಬೀಚ್ ನ ಆಸುಪಾಸಿನಲ್ಲಿ ಇರುವಂತದ್ದು ನೋಡ್ತಾ ಇರಬಹುದು. ಕಡಲು ಬಹಳಷ್ಟು ಪ್ರಕ್ಷುಬ್ಧ ಆಗ್ತಾ ಇರುವಂತದ್ದು. ಇನ್ನು 2-3 ದಿನಗಳ ಕಾಲ ಇಲ್ಲಿ ಬಹಳಷ್ಟು ಆರೆಂಜ್ ಅಲರ್ಟ್ ಇರುವಂತದ್ದು ಉಡುಪಿ ಜಿಲ್ಲೆಗೆ. ಸದ್ಯ ಪ್ರವಾಸಿಗರಿಗೆ ಈ ಭಾಗದಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಆದ್ರೂ ಕೂಡ ಪ್ರವಾಸಿಗರು ಒಂದಷ್ಟು ನಿಯಮವನ್ನು ಮೀರಿ ಏನು ಸಮುದ್ರದೊಟ್ಟಿಗೆ ಅಲೆಗಳೊಟ್ಟಿಗೆ ಆಟ ಆಡ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಎಷ್ಟೇ ಮುನ್ನೆಚ್ಚರಿಕೆಯನ್ನ ಕ್ರಮವನ್ನು ಕೈಗೊಂಡ್ರು ಕೂಡ ಪ್ರವಾಸಿಗರು ಈ ಭಾಗದಲ್ಲಿ ನಿಯಮವನ್ನು ಮೀರಿ ಗಾಳಿಗೆ ತೂರಿ ಈ ಭಾಗದಲ್ಲಿ ಏನು ತಮ್ಮ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಇನ್ನಷ್ಟು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂತದ್ದು. ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಹೀಗಾಗಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಅದು ಕೂಡ ಸಾಲೋದಿಲ್ಲ ಅನ್ನುವಂಥದ್ದು ಮಾತು ಈ ಭಾಗದ ಸ್ಥಳೀಯರಿಂದ ಕೇಳಿ ಬಂದಿರುವಂತದ್ದು. ಒಂದಷ್ಟು ಭಾಗದಲ್ಲಿ ತಡೆಬೇಲಿಯನ್ನು ಹಾಕಿದೆ. ಆದ್ರೂ ಒಂದಷ್ಟು ತಡೆಬೇಲಿಯನ್ನು ದಾಟಿ ಪ್ರವಾಸಿಗರು ಸಮುದ್ರದ ಅಲೆಗಳೊಟ್ಟಿಗೆ ಆಟ ಆಡ್ತಾ ನೋಡ್ತಾ ಇರಬಹುದು. ಮಕ್ಕಳು, ಹಿರಿಯರು ಕೂಡ ಎಲ್ಲರೂ ಕೂಡ ಸಮುದ್ರದ ಅಲೆಯೊಟ್ಟಿಗೆ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಇದು ಯಾವುದೇ ಅಪಾಯಕಾರಿ ಅಂತ ಈ ಭಾಗದ ಮೀನುಗಾರರು ಹೇಳುವಂಥದ್ದು. ಸದ್ಯಕ್ಕೆ ಮೀನುಗಾರರು ಕೂಡ ಯಾರು ಕೂಡ ಈಗ ಸದ್ಯಕ್ಕೆ ಕಡಲಿಗೆ ಇಳಿತಾ ಇಲ್ಲ. ಯಾಕಂದ್ರೆ ಆರೆಂಜ್ ಅಲರ್ಟ್ ಕಡಲು ಪ್ರಕ್ಷುಬ್ಧ ಜೊತೆಗೆ ಸುಮಾರು 40ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ನೀಡಿದೆ. ಸದ್ಯ ಈ ಭಾಗದಲ್ಲಿ ಕಡಲು ಬಹಳಷ್ಟು ದಿನೇ ದಿನೇ ಪ್ರಕ್ಷುಬ್ಧ ಆಗ್ತಾ ಇದೆ. ಇವತ್ತು ಸಂಜೆ ಬಳಿಕ ಬಹಳಷ್ಟು ಗಾಳಿ ಮಳೆ ಬಹಳಷ್ಟು ಜೋರಾಗಿ ಬೀಸತ್ತೆ ಅನ್ನುವಂಥದ್ದು ಕೂಡ ಒಂದು ಎಚ್ಚರಿಕೆ ನೀಡಲಾಗಿದೆ. ಇವತ್ತು ಇನ್ನು 2-3 ದಿನಗಳ ಕಾಲ ಬಹಳಷ್ಟು ಕಡಲ ತೀರದಲ್ಲಿ ಬಹಳಷ್ಟು ಪ್ರಕ್ಷುಬ್ಧ ವಾತಾವರಣ ಇರುವಂತದ್ದು. ಇನ್ನು 3 ದಿನಗಳ ಕಾಲ ಇಲ್ಲಿ ಆರೆಂಜ್ ಅಲರ್ಟ್ ಅನ್ನ ಈಗಾಗಲೇ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಸುಮಾರು ಸೆಪ್ಟೆಂಬರ್ 15ರವರೆಗೆ ಕಡಲ ತೀರದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಸುಮಾರು ಇನ್ನು 3 ತಿಂಗಳ ಕಾಲ ಪ್ರವಾಸಿಗರು ಯಾರು ಕೂಡ ಈ ಭಾಗಕ್ಕೆ ಕರಾವಳಿ ತೀರಕ್ಕೆ ಆಗಮಿಸಲೇಬಾರದು. ಬಂದರೂ ಕೂಡ ದೂರದಿಂದಲೇ ಸಮುದ್ರವನ್ನ ಕಣ್ತುಂಬಿ ಹೋಗ್ಬೇಕು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಈಗಾಗಲೇ ಜಿಲ್ಲಾಡಳಿತ ರವಾನೆ ಮಾಡಿದೆ. ಆದ್ರೂ ಕೂಡ ಮಂಡ್ಯ ಇರ್ಬೋದು, ಬೆಂಗಳೂರು ಇರ್ಬೋದು, ಬಳ್ಳಾರಿ ಇರ್ಬೋದು ಸೇರಿದಂತೆ ಹೊರ ರಾಜ್ಯದಿಂದ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರೋದ್ರಿಂದಾಗಿ ಈ ಭಾಗದಲ್ಲಿ ಹೋಮ್ ಗಾರ್ಡ್ಸ್ ಇರ್ಬೋದು, ಲೈಫ್ ಗಾರ್ಡ್ಸ್ ಇರ್ಬೋದು ಯಾರು ಕೂಡ ಸಾಲೋದಿಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಈ ಭಾಗದ ಸ್ಥಳೀಯರು ಮಾಡಿದ್ದಾರೆ. ಯಾಕಂದ್ರೆ ಬಹಳಷ್ಟು ಅವಘಡಗಳು ಈಗಾಗಲೇ ಬಹಳಷ್ಟು ಬಾರಿ ನಡೆದಿರುವಂತದ್ದು. ಇನ್ನು ಕೂಡ ಅಂತಹ ಅವಘಡಗಳು ನಡೀಬಾರದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಮುನ್ಸೂಚನೆ ನೀಡಿದೆ. ದೊಡ್ಡ ಅಲೆಗಳು ಕೂಡ ಈ ಭಾಗದ ಕಡಲ ತೀರಕ್ಕೆ ಅಪ್ಪಳಿಸಬಹುದು ಅನ್ನುವಂತಹ ಒಂದು ಆತಂಕದ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ನೀಡಿದೆ. ಸದ್ಯ ಯಾವ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಕೂಡ ಯಾವುದೇ ಏನು ಜಿಲ್ಲಾಡಳಿತ ಕ್ರಮ ಅಷ್ಟು ಸಾಲೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಕಡಲ ತೀರಕ್ಕೆ ಬರುವಂತ ಪ್ರವಾಸಿಗರು ಇನ್ನು 3 ತಿಂಗಳ ಕಾಲ ಯಾವುದೇ ಈ ಭಾಗಕ್ಕೆ ಬಂದರೂ ಕೂಡ ದೂರದಿಂದಲೇ ಪ್ರವಾಸಿಗರು ಏನು ಕಣ್ತುಂಬಿ ಹೋಗಬೇಕು. ಪರೀಕ್ಷೆ ಸ್ಟೇಟ್ ನ್ಯೂಸ್ ಫಸ್ಟ್ ಉಡುಪಿ.